ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದಲ್ಲಿ ದರ್ಪ ಮೆರೆದಂತ ಚಿಕ್ಕ ಜಾಜೂರು ಠಾಣೆಯ ಪಿಎಸ್ಐ ಸತತ 3 ಗಂಟೆ ಬಂದೂಕು ಹಿಡಿದು ಬಿಸಿಲಲ್ಲಿ ನಿಲ್ಲುವಂತ ಶಿಕ್ಷೆ ಕೊಟ್ಟ ಪಿಎಸ್ಐ. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕ ಜಾಜೂರು ಠಾಣೆಯ ಪಿಎಸ್ಐ ದರ್ಪ ಮೆರೆದಿರೋದು. ಸತತ 3 ಗಂಟೆ ಬಂದೂಕು ಹಿಡಿದು ಬಿಸಿಲಲ್ಲಿ ನಿಲ್ಬೇಕು ಅನ್ನುವಂತ ಶಿಕ್ಷೆ ಕೊಟ್ಟಿದ್ದಾರೆ. ಠಾಣೆಯ 12 ಪೊಲೀಸ್ ಸಿಬ್ಬಂದಿಗೆ ಶಿಕ್ಷೆ ನೀಡಿದಂತ ಪಿಎಸ್ಐ ಇತ್ತೀಚೆಗೆ ಪೊಲೀಸರು ಮಾಡುವಂತ ಸಾಹಸಗಳಿಗಿಂತ ಪೊಲೀಸರ ಮೇಲೆ ಬರ್ತಿರುವಂತ ಆರೋಪಗಳೇ ಹೆಚ್ಚಾಗ್ತಾ ಇದೆ. ನೇತ್ರಾವತಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಹೊಳಲ್ಕೆರೆ ತಾಲೂಕಿನ ಚಿಕ್ಕ ಜಾಜೂರು ಠಾಣೆಯಲ್ಲಿ ಇಂಥದ್ದು ಘಟನೆ ನಡೆದಿದೆ. ಕಳೆದ 3 ದಿನಗಳ ಹಿಂದೆ ಘಟನೆ ನಡೆದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ಬಿರು ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋದಂತ ಪೊಲೀಸ್ ಸಿಬ್ಬಂದಿ. ಈ ಪೈಕಿ 3 ಸಿಬ್ಬಂದಿ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗ್ಬಿಟ್ಟಿದೆ. ಸದ್ಯ ಅವರೀಗ ಹೊಳಲ್ಕೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಕೊಡದೆ 3 ಗಂಟೆ ಬಿಸಿಲಲ್ಲಿ ನಿಲ್ಲಿಸುವಂತ ತಪ್ಪೇನ್ ಮಾಡಿದ್ರಪ್ಪ? ತಪ್ಪೇ ಮಾಡಿರ್ಲಿ, ಈ ತರದ ಶಿಕ್ಷೆ ಕೊಡ್ಬೇಕು ಅಂತ ನಿಮ್ಗೆ ಯಾರು ಹೇಳಿದ್ರು? ಯುಗಾದಿ ದಿನ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಲಕ್ಷ ಹಣ ಸಿಕ್ಕಿದೆ. ಇದೇ ವಿಚಾರದ ಬಗ್ಗೆ ಪೊಲೀಸ್ ಸಿಬ್ಬಂದಿ ನಡುವೆ ಗುಸುಗುಸು ಚರ್ಚೆ ಕೂಡ ಆಗ್ತಾ ಇತ್ತಂತೆ. ಇದೇ ದ್ವೇಷಕ್ಕೆ ಪೊಲೀಸ್ ಸಿಬ್ಬಂದಿಯನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ್ರ ಪಿಎಸ್ಐ? ಇಂಥದ್ದೊಂದು ಪ್ರಶ್ನೆ ಹುಟ್ಕೊಂಡಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಜಶೇಖರ್. ಚಿಕ್ಕ ಜಾಜೂರು ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಲ್ಲಿ ನಿಜಕ್ಕೂ ಆಗಿದ್ದೇನೋ, ಅಂದ್ರೆ ಹಣ ಏನಾದ್ರೂ ಹಂಚ್ಕೊಳ್ಳೋ ವಿಷಯದಲ್ಲಿ ಆಗಿದ್ದ ಗಲಾಟೆನಾ? ಯಾಕೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದು? ಎಸ್ ಸೌಖ್ಯ, ಚಿಕ್ಕಜಾಜೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನೇತ್ರಾವತಿಯ ಅಮಾನವೀಯ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಗಂಭೀರ ಪ್ರಮಾಣದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಏನು ಸುಮಾರು 14 ಮಂದಿ ಪೊಲೀಸ್ ಪೇದೆಗಳಿಗೆ ಏನು 3 ಗಂಟೆ ಬಿಸಿಲಲ್ಲಿ ನಿಲ್ಲಿಸಿ ಈ ಒಂದು ಅಮಾನವೀಯವಾದಂತಹ ವರ್ತನೆಯನ್ನ ಮಾಡಿರ್ತಕ್ಕಂಥದ್ದು ಇದೀಗ ಸದ್ಯ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿರ್ತಕ್ಕಂಥದ್ದು. ಏನು ಯುಗಾದಿಯ ಸಂದರ್ಭದಲ್ಲಿ ಹಿಸ್ಪೇಟ್ ರೇಡ್ ಆದಂತಹ ಸಂದರ್ಭದಲ್ಲಿ ಸುಮಾರು 12 ಲಕ್ಷಕ್ಕೂ ಅಧಿಕ ಹಣ ಸಿಕ್ಕಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸಿನ ವಿಚಾರದಲ್ಲಿಯೇ ಏನು ಪೊಲೀಸ್ ಸಿಬ್ಬಂದಿಗಳ ನಡುವೆ ಗುಸುಗುಸು ಚರ್ಚೆ ಆರಂಭವಾಗಿತ್ತು. ಇದೇ ಕಾರಣಕ್ಕಾಗಿಯೇ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಈ ರೀತಿ ಮಾಡಿದ್ರ ಅನ್ನುವಂತಹ ಆರೋಪ ಕೂಡ ಪಿಎಸ್ಐ ಮೇಲೆ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರು ಈಗಾಗಲೇ ಡಿವೈಎಸ್ಪಿ ಅರುಣ್ ಗೌಡ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ತಂಡವನ್ನು ರಚನೆ ಮಾಡಿ ಈ ಒಂದು ಯಾಕೆ ಈ ರೀತಿಯಾದಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಶಿಕ್ಷೆಯನ್ನು ಕೊಟ್ಟರು, ಇದರ ಹಿನ್ನೆಲೆಯನ್ನು ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಶಿಕ್ಷೆಯನ್ನು ಕೊಟ್ಟರು ಅನ್ನೋ ನಿಟ್ಟಿನಲ್ಲಿ ಸೂಕ್ತವಾದಂತಹ ಒಂದು ತನಿಖೆಯನ್ನ ನಡೆಸಿ ಒಂದು ವರದಿಯನ್ನು ಕೂಡ ಕೇಳಿರುವಂತದ್ದು ಸೌಖ್ಯ. ಒಟ್ಟಿನಲ್ಲಿ ನಿಜಕ್ಕೂ ಕೂಡ ಪಿಎಸ್ಐ ಈ ರೀತಿ ದರ್ಪದ ವರ್ತನೆ ತೋರಿರತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಜಶೇಖರ್ ಮಾಹಿತಿಗೆ.